ಭಕ್ತಾದಿಗಳಿಗೆ ಆದಷ್ಟು ಎಲ್ಲ ರೀತಿಯೂ ಒಂದು ಸಂತಾನ ಭಾಗ್ಯ ಆಗಿರ್ಬೋದು, ಏನೋ ದುಷ್ಟಶಕ್ತಿ ಅವು ಇವು ಹುಷಾರಿಲ್ದರೆ ಇರೋದು ಇಂಥವಕ್ಕೆಲ್ಲ ತುಂಬ ಬೇಗನೆ ಗುಣ ಆಗುತ್ತೆ. ಒಂದು ಸ್ಥಳದಲ್ಲಿರೋಂಥ ಜನಗಳ ಕೈಲಿ ವಿಗ್ರಹ ನಿಲ್ಸೋಕ್ಕಾಗಿಲ್ಲ. ಬೆಳಗ್ಗೆ ಬರೋವಷ್ಟು ಸ್ವಾಮಿ ನಿಲ್ಲಿಸಿ ಉಡಗಳು ಆ ಮಣ್ಣನ್ನ ಬಾಲದಿಂದ ಕೂರ್ತಾ ಇದ್ವು ಅಂತ. ಅದಕ್ಕೋಸ್ಕರ ಇದಕ್ಕೆ ಒಂದು ಹೆಸರು ಉಡುಮುಡಿ ರಂಗನಾಥ ಸ್ವಾಮಿ ಅಂತಾನೂ ಕೂಡ ಹೆಸರಿದೆ. ಉಡಗಳು ನಿಲ್ಸಕ್ಕೆ ಸಹಾಯ ಮಾಡಿರೋದು. ನಿಲ್ಸಕ್ಕೆ ಸಹಾಯ ಮಾಡಿರೋದ್ರಿಂದ ಅದು ಉಡುಮುಡಿ ರಂಗನಾಥ ಸ್ವಾಮಿ ಅಂತಾನೂ ಒಂದು ಹೆಸರಿದೆ. ಕುಣಿಗಲ್ಲಿರೋ ನಿಮ್ ರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸ್ಥಳ ಪುರಾಣದ ಬಗ್ಗೆ ತಿಳಿಸಿ. ರಂಗನಾಥ ಸ್ವಾಮಿಯವರು ಇಲ್ಲಿ ಮೂಲತಃ ಶ್ರೀರಂಗಪಟ್ಟಣದಿಂದ ಬಂದು ನೆಲೆಸಿರೋ ಅಂಥದ್ದು. ರಂಗನಾಥ ಸ್ವಾಮಿಯವ್ರ ಜೊತೆ ಇನ್ನೂ ಇಬ್ಬರು ಕೂಡ ಬಂದು ನೆಲೆಸಿರೋಂಥ ಆಂಜನೇಯ ಸ್ವಾಮಿ ವಿಗ್ರಹಗಳಿದೆ ಕೆಳಗಡೆ ಎರಡು. ರಂಗನಾಥ ಸ್ವಾಮಿಯವರು ಏನಪ್ಪ ಅಂದರೆ ಇಲ್ಲಿ ಬಂದು ನೆಲೆಸಿ ಜೀವತಃ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಬರುವಂಥ ಜನಗಳಿಗೆ ಅಲ್ಲಿಯ ಒಂದು ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರು. ಏನೇ ಕಷ್ಟ ಆದರೂ ಬಂದು ಹೇಳ್ಕೊಳ್ಳೋರು ಸ್ವಾಮೀಜಿಗಳು, ಗುರುಗಳು ಅವರೇ ಅಂತ ಹೇಳ್ಕೊತಾ ಇದ್ರು. ಅವ್ರ ಕಷ್ಟ ಸುಖಗಳನ್ನು ಇಲ್ಲಿ ಹೇಳ್ಕೊಂಡಿದ್ದೆ ಅವ್ರ ಕಷ್ಟಕ್ಕೆ ಏನು ಪರಿಹಾರ ಕೊಡಬೇಕೋ ಅದನ್ನು ಕೊಡ್ತಾ ಇದ್ರು. ಆಗ ಅವರು ಕಲಾಂತರದ ಅವ್ರು ತೀರೋದ ನಂತರ ಅವರು ಊರಿಗೆ ಆ ಸ್ವಾಮೀಜಿಯವರು ಇಲ್ಲಿ ಏನು ಉತ್ಸವ ಒಳಗಡೆ ಮೂರ್ತಿ ಏನಿದೆ ಅದನ್ನು ಪ್ರತಿಷ್ಠಾಪನೆ ಮಾಡಿರೋವಂಥದ್ದು. ಎಡಗಡೆ ಸೈಡಲ್ಲಿ ಒಂದು ಊರುಗೋಲ್ ಥರ ಇದೆ, ಕಕ್ಕೆ ಕೋಲದು. ಅದನ್ನು ಸ್ವಾಮಿ ಊರುಗೋಲಾಗಿ ಊರ್ಕೊಂಬಂದಿರೋಂಥದ್ದು. ಆ ಊರುಗೋಲಲ್ಲಿ ಏನು ಆಕಾರ ಮೂಡಿದೆ ಅದು ಪೂರ್ತಿ ಅದರಲ್ಲೇ ಮರದಲ್ಲೇ ಮೂಡಿರೋಂಥದ್ದು. ಯಾವುದೇ ಕೆತ್ತನೆ ಕೆಲಸ ಏನೋ ಆಗಿರೋಂಥದ್ದಲ್ಲ. ರಂಗನಾಥ ಸ್ವಾಮಿ ಇಲ್ಲಿ ಬಂದು ನೆಲೆಸಾದ್ಮೇಲೆ ಈ ಏನೋ ಅವರು ತೀರೋದಂಥ ಕಾಲದಲ್ಲಿ ರಂಗನಾಥ ಸ್ವಾಮಿ ಅವರ ಏನು ಇದಿತ್ತು ಅದನ್ನು ಗದ್ದುಗೆ, ಈಗ ಬೃಂದಾವನ ಅಂತಾರಲ್ಲ ಆ ಥರ ಹಿಂದೆಗಡೆ ಇದೆ. ನಮ್ಮ ಗರ್ಭಗುಡಿ ಎಲ್ಲ ಕಡೆನೂ ಇಷ್ಟೇ ಇದ್ದರೆ ನಮ್ಮ ಗರ್ಭಗುಡಿ ಒಂದು ಸ್ವಲ್ಪ ಅಗಲ ಇದೆ, ಜಾಗ ಒಂದು ಸ್ವಲ್ಪ ದೊಡ್ಡದಾಗಿದೆ, ಗೋಡೆ ಇದೆ. ಅದರಿಂದ ಸ್ವಾಮಿನ ಮೂಲತಃ ಇಲ್ಲಿ ನಿಲ್ಲಿಸ್ಬೇಕು, ವಿಗ್ರಹ ಪ್ರತಿಷ್ಠಾಪನೆ ಆಗಿ ನಿಲ್ಲಿಸ್ಬೇಕು ಅಂತ ಕಾಲದಲ್ಲಿ ನಿಲ್ಲಿಸೋಕ್ಕೆ ಜನಗಳು ಬಂದಿದ್ದಾರೆ. ಮತ್ತು ಇಲ್ಲಿ ರಂಗನಾಥ ಸ್ವಾಮಿಯವ್ರ ಪ್ರತಿಷ್ಠಾಪನೆ ಅವ್ರು ಯಾವ ಇದಾಗಿ ಮನೆ ಕಂಡಿದ್ರು ಅದೇ ಥರ ಮಾಡಿರೋಂಥದ್ದು. ಎಲ್ಲ ಕಡೆ ರಂಗನಾಥ ಸ್ವಾಮಿ ಅವ್ರದ್ದು ಬಲಗೈ ಹಾಕಿ ಮನೆ ಕಂಡಿರೋದಾದ್ರೆ ಇಲ್ಲಿ ಎಡಗೈ ಹಾಕಿ ಉತ್ತರ ದಿಕ್ಕಿಗೆ ಮನೆ ಕಂಡಿರೋದೊಂದು ಒಂದು ವಿಶೇಷ ಇದೆ. ಇಲ್ಲಿ ಬಾಗ್ಲಿಲ್ಲ ಅಂತ ಕೇಳ್ಪಟ್ಟೆ, ಹಿಂದೆ ಬಾಗ್ಲಿತ್ತಂತೆ. ಅದನ್ನ ಏನಪ್ಪಾ ಅಂತಾರೆ ಸ್ವಾಮಿಯವರು ನಾನು ಭಕ್ತರು ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಾಗ್ಲನ್ನ ದೊಡ್ಡಕೆರೆಗೆ ಒದ್ದಿರೋದು ದೊಡ್ಡಕೆರೆಯಲ್ಲಿ ಇದೆ ಅಂತ ಹೇಳ್ತಾರೆ. ಕುಣಿಗಲ್ ದೊಡ್ಡಕೆರೆಯಲ್ಲಿ ಇದೆ ಅಂತ. ಅದಕ್ಕೋಸ್ಕರ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಸ್ವಾಮಿಗೆ ಬಾಗ್ಲಿಲ್ಲ. ಈಗ ಗ್ರಿಲ್ ವರ್ಕ್ ತರ ಒಂದು ಇದನ್ನ ಗೇಟ್ ತರ ಮಾಡಿದೀವಿ, ಅದಕ್ಕೂ ಕೂಡ ಬೀಗ ಹಾಕಲ್ಲ. ಖಾಲಿ ಏನಪ್ಪಾ ಗೇಟ್ ಎಳ್ಕೊಂಡು ಹೋಗ್ತೀವಿ, ಅಷ್ಟು ಬಿಟ್ರೆ